ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾನೊಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಕವನ ಬರೆದಿದ್ದೀನಿ. ಅವ್ರು ಯಾರು ಅಂತ ಹೇಳ್ತೀಯಾ? ಹಾಂ ಸರಿ, ಓದು. ಮುತ್ತುರಾಜನ ಮುದ್ದಾದ ಕುವರ, ಸ್ವರ್ಗಾದಿಯಾದರು ಅವರ ಜೊತೆಗಾರ, ಅವರು ಕನ್ನಡಿಗರು ಆದರು ಅವರ ಶೋಕದ ಸಾಗರ. ಗೊತ್ತಾಯ್ತು. ಹೌದು, ನಮ್ಮೆಲ್ಲರನ್ನು ಅಗಲಿದ ಕನ್ನಡ ಅನರ್ಘ ರತ್ನವಾದ ಶ್ರೀ ಅಪ್ಪುರವರನ್ನು ತಮ್ಮ ನೃತ್ಯದ ಮೂಲಕ ನೆನಪಿಸಲು ಬರುತ್ತಿದೆ 6, 7, 8ನೇ ತರಗತಿಯ ವಿದ್ಯಾರ್ಥಿನಿಗಳು. ಅವರನ್ನು ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. 1975ನೇ ಇಸವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಬಾಲ ಕಲಾವಿದನಾಗಿ ಪ್ರೇಕ್ಷಕರು ಹುಬ್ಬಿ ಇರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. 2002ರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಜೊತೆ ಕುತ್ಕೊಂಡು ನನ್ನ ಪಿಕ್ಚರ್ ನೋಡಿದೆ. ನೋಡಿದ ತಕ್ಷಣ ನನಗನ್ನಿಸ್ತು, ಇದು ಒಂದು ಸಿಂಹದ ಮರಿ. ಇದು
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ ಯಾವುದು ಕೂಡ ಅಪ್ಪು ಇನ್ನಿಲ್ಲ ಅನ್ನೋ ಒಪ್ಕೋತಾನೆ ಇಲ್ಲ. ಆ ಕ್ಷಣದಲ್ಲಿ ಹಿಡಿದ ಒಂದು ಶೋಕ ಇನ್ನು ಬಿಟ್ಟೇ ಇಲ್ಲ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಒಂದು ಮುತ್ತಿನ ಕಥೆಯ ಹೇಳಿತು. ಆ ಕಥೆಯಲ್ಲಿದ್ದ ರಾಜನಿಗೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ. ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು 29 ಅಕ್ಟೋಬರ್ 2021ರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ. ನಿನ್ನ ಕಂಗಳ ಬಿಸಿಯ ಹನಿಗಳು ದೂರ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ನಿನ್ನ ಕಂಗಳ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ನಿನ್ನ ಕಂಗೂರು ಕಥೆಯ ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿ
ಸ್ನೇಹಿತರೆ ಕೈಯನ್ನು ಕಳಿಸ್ಬೇಕು ನಿಹಾಲ್ ಹೇಳ್ಕೊಂಡು ಹೇಳುವೆ